ಕುಡಿಯೋಕೆ ನೀರಿಲ್ಲ, ಉಳಿಯೋಕೆ ಮನೆ ಇಲ್ಲ. ಲಕ್ಷದ್ವೀಪದಲ್ಲಿ 100 ಪ್ರಾಬ್ಲಮ್. ಒಂದು ವಿಮಾನ, 6 ಹಡಗು. ಲಕ್ಷದ್ವೀಪಕ್ಕೆ ಕಾಲಿಡುವುದೇ ಕಷ್ಟ. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, PM ನರೇಂದ್ರ ಮೋದಿಯವರ ಒಂದು ಫೋಟೋಶೂಟ್ ಅಥವಾ ಆ ವಿಡಿಯೋ ಇಡೀ ಮಾಲ್ಡೀವ್ಸ್ಗೆ ಕಿಚ್ಚಚ್ಚಿದೆ. ಅವಹೇಳನಕಾರಿ ಟ್ವೀಟ್ ಮಾಡಿ ಉದ್ದಟತನ ಮೆರೆದ ಮಾಲ್ಡೀವ್ಸ್ ಭಾರಿ ಪೆಟ್ಟು ತಿಂದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸೆಲೆಬ್ರಿಟಿಗಳು ಸೇರಿದಂತೆ ಉತ್ಸಾಹಿ ತರುಣಿಯರು ಬಾಯ್ಕಾಟ್ ಮಾಲ್ಡೀವ್ಸ್ ಅಂತ ಲಕ್ಷದ್ವೀಪವನ್ನು ಪ್ರಮೋಟ್ ಮಾಡ್ತಿದ್ದಾರೆ. ಮಾಲ್ಡೀವ್ಸ್ ಬಿಟ್ಟು ನಮ್ಮದೇ ಲಕ್ಷದ್ವೀಪಕ್ಕೆ ಹೋಗೋಣ ಬನ್ನಿ ಅಂತ ಕರೀತಾ ಇದ್ದಾರೆ. ಮೇಕ್ ಮೈ ಟ್ರಿಪ್ನಲ್ಲಿ ಲಕ್ಷದ್ವೀಪವನ್ನು ಸರ್ಚ್ ಮಾಡಿರೋರ ಸಂಖ್ಯೆ ಬರೋಬ್ಬರಿ 3400% ಏರಿಕೆಯಾಗಿದೆ. ಆದರೆ ಕೇವಲ ನಮ್ಮ ಟ್ರಿಪ್ ಪ್ಲಾನ್ ಬದಲಿಸಿದ ತಕ್ಷಣ ಲಕ್ಷದ್ವೀಪ ಟೂರಿಂಗ್ ಡೆಸ್ಟಿನೇಷನ್ ಆಗುತ್ತಾ? ಮಾಲ್ಡೀವ್ಸ್ ಬದಲು ಲಕ್ಷದ್ವೀಪ ಆಯ್ಕೆ ಮಾಡಿಕೊಂಡ ತಕ್ಷಣ ಇಮ್ಮಿಡಿಯೇಟ್ಲಿ ಅದು ಪ್ರವಾಸಿ ತಾಣ ಆಗುತ್ತಾ? ಲಕ್ಷದ್ವೀಪದಲ್ಲಿ ಟೂರಿಸಂಗೆ ಬೇಕಾದ ವಾತಾವರಣ ಇದೆಯಾ? ಲಕ್ಷದ್ವೀಪ ಒಂದೊಳ್ಳೆ ಟೂರಿಂಗ್ ಹಬ್ ಆಗೋಕೆ ಏನೆಲ್ಲ ಚಾಲೆಂಜಸ್ ಇದೆ, ಏನೆಲ್ಲ ಕೆಲಸ ಆಗಬೇಕಾಗಿದೆ, ಅದನ್ನು ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಒಂದೇ ವಿಮಾನ, 6 ಹಡಗು, ಲಕ್ಷದ್ವೀಪಕ್ಕೆ ಕಾಲಿಡುವುದೇ ಕಷ್ಟ. ಸ್ನೇಹಿತರೆ, ಲಕ್ಷದ್ವೀಪ ಅನ್ನೋದು ನಮ್ಮ ಪರಿಕಲ್ಪನೆಯಲ್ಲಿರುವಂತೆ ಶ್ರೀಲಂಕಾ ತರಾನೋ ಅಥವಾ ನ್ಯೂಜಿಲೆಂಡ್ ತರಾನೋ ನೀರಿನ ನಡುವೆ ಇರೋ ದೊಡ್ಡ ಭೂಮಿಯ ತುಂಡಲ್ಲ. 36 ಸಣ್ಣ ಸಣ್ಣ ದ್ವೀಪಗಳ ಗುಚ್ಛ, ಆರ್ಕಿಪೆಲಾಗೋ. ಎಷ್ಟು ಸಣ್ಣ ಅಂದರೆ ನಾರ್ಮಲ್ ಭಾರತದ ಮ್ಯಾಪ್ನಲ್ಲಿ ನೋಡಿದ್ರೆ ಲಕ್ಷದ್ವೀಪ ಕೂಡಲೇ ಕಾಣಿಸೋದೇ ಇಲ್ಲ. ಕೇರಳದ ಕೊಚ್ಚಿಯಿಂದ 400 ಕಿಲೋಮೀಟರ್ ದೂರದ ಜಾಗದಲ್ಲಿ ಇಂತಹ 36 ದ್ವೀಪಗಳು ಹರಡಿಕೊಂಡಿವೆ. ಅದರಲ್ಲಿ 10ರಲ್ಲಿ ಜನ ವಾಸ ಮಾಡ್ತಿದ್ದಾರೆ. ಬಂಗಾರಂ, ಮಿನಿಕಾಯ್, ಕಾಡಮಠ್, ಕಲ್ಪೆನಿ, ಕವರಟ್ಟಿ ಇಲ್ಲಿನ ಪ್ರಮುಖ ದ್ವೀಪಗಳು. ಕವರಟ್ಟಿ ಲಕ್ಷದ್ವೀಪದ ರಾಜಧಾನಿ. ಇಂತಹ ಲಕ್ಷದ್ವೀಪಕ್ಕೆ ಹೋಗೋಕೆ ಇರೋದು ಒಂದೇ ವಿಮಾನ. ಏರ್ ಇಂಡಿಯಾದ ಅಂಗಸಂಸ್ಥೆ ಅಲಯನ್ಸ್ ಏರ್ ಕೊಚ್ಚಿ ಏರ್ಪೋರ್ಟ್ನಿಂದ ಲಕ್ಷದ್ವೀಪದ ಅಗತ್ತಿ ಐಲ್ಯಾಂಡ್ಗೆ ದಿನ ಬೆಳಗ್ಗೆ 9 ಗಂಟೆಗೆ ಒಂದು ಫ್ಲೈಟ್ ಬಿಡುತ್ತೆ. ಅದು ನ್ಯಾರೋ ಬಾಡಿ ಸಣ್ಣ ವಿಮಾನ. ಯಾಕಂದರೆ ಅಗತ್ತಿ ದ್ವೀಪದಲ್ಲಿ ಇರೋದು 1100 ಮೀಟರ್ ಉದ್ದ, 300 ಮೀಟರ್ ಅಗಲ ಇರೋ ಸಣ್ಣ ರನ್ವೇ. ಇಲ್ಲಿ ದೊಡ್ಡ ವಿಮಾನ ಇಳಿಸೋಕೆ ಆಗಲ್ಲ. ರಾತ್ರಿ ಲ್ಯಾಂಡಿಂಗು ಕೂಡ ಯೋಗ್ಯ ಇಲ್ಲ. ಇದು ದೊಡ್ಡ ವಿಮಾನ ನಿಲ್ದಾಣಕ್ಕೆ ಲಕ್ಷದ್ವೀಪ ಆಡಳಿತ ಮನವಿ ಮಾಡ್ತಾನೆ ಇದೆ. ನಾವು ಕೊಟ್ಟಿಲ್ಲ ಇನ್ನೂ ಕೂಡ. 2019ರಲ್ಲಿ ಲಕ್ಷದ್ವೀಪ ಸಂಸದ ಮೊಹಮ್ಮದ್ ಫೈಜಲ್ ಈ ಬಗ್ಗೆ ಲೋಕಸಭೆಯಲ್ಲಿ ಒಂದು ಮಾಹಿತಿಯನ್ನು ಕೇಳಿದ್ರು. ಆಗ ಉತ್ತರ ಕೊಟ್ಟಿದ್ದ ನಾಗರಿಕ ವಿಮಾನಯಾನ ಸಚಿವಾಲಯ, ಅಗತ್ಯ ವಿಮಾನ ನಿಲ್ದಾಣನ ಡೆವಲಪ್ ಮಾಡೋ ಯಾವುದೇ ಪ್ರಸ್ತಾವ ಸರ್ಕಾರದ ಮುಂದೆ ಇಲ್ಲ. ರನ್ವೇ ಅಕ್ಕಪಕ್ಕ ಅಗತ್ಯ ಇರುವಷ್ಟು ಜಾಗ ಇಲ್ಲದೆ ಇರೋದ್ರಿಂದ ರಾತ್ರಿ ಲ್ಯಾಂಡಿಂಗ್ಗೆ ಅನುಕೂಲ ಆಗುವಂತೆ ರನ್ವೇಯನ್ನು ಮೇಲ್ದರ್ಜೆಗೆ ಏರಿಸೋಕು ಸಾಧ್ಯ ಇಲ್ಲ ಅಂತ ಉತ್ತರವನ್ನು ಕೊಟ್ಟಿತ್ತು. ಲಕ್ಷದ್ವೀಪದ ಟೂರಿಸಂ ಕುರಿತೆ ಪ್ರವಾಸೋದ್ಯಮ ಇಲಾಖೆ ಕಳೆದ ವರ್ಷ ಒಂದು ರಿಪೋರ್ಟ್ ಮಾಡಿತ್ತು. ಅದರಲ್ಲೂ ಕೂಡ ಅಗತ್ಯ ಏರ್ಪೋರ್ಟ್ನ ಡೆವಲಪ್ ಮಾಡೋದು ಕಷ್ಟ. ಒಂದು ವೇಳೆ ಡೆವಲಪ್ ಮಾಡಿದರೂ ಕೂಡ ಅದಕ್ಕಾಗೋ ವೆಚ್ಚಕ್ಕೆ ಹೋಲಿಸಿದ್ರೆ ಅಲ್ಲಿಂದ ಬರೋ ಆದಾಯ ತೀರಾ ಕಮ್ಮಿ. ಹೀಗಾಗಿ ವಿಮಾನ ನಿಲ್ದಾಣ ಅಪ್ಗ್ರೇಡ್ ಮಾಡೋದು ಪ್ರಾಕ್ಟಿಕಲ್ ಅಲ್ಲ ಅಂತ ಹೇಳಿತ್ತು. ಈ ದ್ವೀಪಗಳಲ್ಲೇ ಸ್ವಲ್ಪ ದೊಡ್ಡದಾದ ಮಿನಿಕಾಯ್ನಲ್ಲಿ ಸೇನೆಗೆ ಒಂದು ಏರ್ಫೀಲ್ಡ್ ಮಾಡೋ ಪ್ರಸ್ತಾಪ ಇದೆ. ಇಲ್ಲೇ ಸ್ವಲ್ಪ ದೊಡ್ಡ ಏರ್ಪೋರ್ಟ್ ಮಾಡಿ ಇದನ್ನೇ ನಾರ್ಮಲ್ ಪ್ಯಾಸೆಂಜರ್ ವಿಮಾನಗಳಿಗೂ ಬಳಸಬೇಕು ಅನ್ನೋ ಪ್ಲಾನ್ ಇದೆ. ಆದರೆ ಅದಿನ್ನೂ ಕೂಡ ಚರ್ಚಾ ಹಂತದಲ್ಲಿದೆ. ಅದೇ ಮಾಲ್ಡೀವ್ಸ್ನಲ್ಲಿ 5 ಇಂಟರ್ನ್ಯಾಷನಲ್ ಹಾಗೂ 15 ಸಣ್ಣ ಸಣ್ಣ ಏರ್ಪೋರ್ಟ್ಗಳಿವೆ. ಟೋಟಲ್ 20 ಏರ್ಪೋರ್ಟ್ ಆಯಿತು. ಅಷ್ಟು ಸಣ್ಣ ಜಾಗದಲ್ಲಿ ಬರೀ 298 ಸ್ಕ್ವೇರ್ ಕಿಲೋಮೀಟರ್ ಜಾಗ ಇರೋ ದ್ವೀಪಗಳ ಸಮೂಹ ಅದು. 20 ಏರ್ಪೋರ್ಟ್ ಆಯಿತು. ಅಲ್ಲಿ ವಿಶ್ವದ 60 ನಗರಗಳಿಗೆ ನೇರ ಫ್ಲೈಟ್ಗಳಿವೆ. ನಮ್ಮ ಭಾರತದಿಂದಲೇ ವಾರಕ್ಕೆ 58 ವಿಮಾನ ಮಾಲ್ಡೀವ್ಸ್ಗೆ ಹೋಗ್ತವೆ. ಲಕ್ಷದ್ವೀಪಕ್ಕೆ ಸಮುದ್ರ ಮಾರ್ಗದಲ್ಲಿ ಹೋಗ್ತೀನಿ ಅಂದರೆ ಕೊಚ್ಚಿಯಿಂದ 6 ಪ್ಯಾಸೆಂಜರ್ ಹಡಗುಗಳಿವೆ. ಆದರೆ ಇದರಲ್ಲೇ ಸುಮಾರು 14ರಿಂದ 18 ಗಂಟೆ ಆಗುತ್ತೆ. ಜೊತೆಗೆ ಈ ದ್ವೀಪಗಳ ನಡುವೆ ಸಂಪರ್ಕ ಸಾಧಿಸುವುದು ಕಷ್ಟ. ಒಂದರಿಂದ ಒಂದು ದೂರ ಇವೆ. ಉದಾಹರಣೆಗೆ ಮಿನಿಕಾಯ್ನಲ್ಲಿ ಏರ್ಫೀಲ್ಡ್ ಮಾಡ್ತಾರೆ ಅಂತಲ್ಲ, ಆ ಮಿನಿಕಾಯ್ನಿಂದ
ಕವರಟ್ಟಿಗೆ ಸುಮಾರು 300 ಕಿಲೋಮೀಟರ್ ದೂರ ಇದೆ. ಆದರೆ ಅದೇ ಮಾಲ್ಡೀವ್ಸ್ನಲ್ಲಿ ರಾಜಧಾನಿ ಮಾಲೆಯಿಂದ 50-150 ಕಿಲೋಮೀಟರ್ ದೂರದಲ್ಲಿ ಎಲ್ಲ ದ್ವೀಪಗಳು ಇವೆ. ಜೊತೆಗೆ ಸ್ಪೀಡ್ ಬೋಟ್, ಸೀ ಪ್ಲೇನ್ ಇರೋದ್ರಿಂದ ಎಲ್ಲ ರೆಸಾರ್ಟ್ಗಳನ್ನು ಬೇಗ ರೀಚ್ ಆಗ್ಬೋದು. ಹೀಗಾಗಿ ಲಕ್ಷದ್ವೀಪವನ್ನು ನಾವು ಟೂರಿಸ್ಟ್ ಡೆಸ್ಟಿನೇಷನ್ ಮಾಡಬೇಕು ಅಂದರೆ ಮೊದಲು ಒಂದು ಸುಸಜ್ಜಿತ ಏರ್ಪೋರ್ಟ್ ಮಾಡಿ ಅಲ್ಲಿಗೆ ಭಾರತದ ಎಲ್ಲ ಪ್ರಮುಖ ನಗರಗಳಿಂದ ಕನೆಕ್ಟಿವಿಟಿ ಸಿಗೋ ರೀತಿ ಆಗಬೇಕು. ಅಲ್ಲಿ ತನಕ ಪರಿಸ್ಥಿತಿ ಬಹಳ ಸುಧಾರಿಸಲ್ಲ. ಅಲ್ಲಿ ಪಾಪ ಲಕ್ಷದ್ವೀಪ ಜನಕ್ಕೆ ಅರ್ಜೆಂಟಿಗೆ ಏನಾದರೂ ಒಂದು ಮೆಡಿಕಲ್ ಟ್ರೀಟ್ಮೆಂಟಿಗೆ ಹೋಗಬೇಕು ಅಂದರೂ ಕೂಡ, ಏನಾದರೂ ತೀರಾ ದೊಡ್ಡ ಸಮಾರಂಭ ಇದೆ, ಏನೋ ಸ್ವಲ್ಪ ದಿನಸಿ ತಗೋಬೇಕು ಅಂದರೂ ಕೂಡ ಬೋಟ್ ಹತ್ಕೊಂಡು ಕೇರಳಕ್ಕೆ ಬರೋ ಪರಿಸ್ಥಿತಿ ಇದೆ. ಎಲ್ಲೆಲ್ಲೂ ಉಪ್ಪು, ಕುಡಿಯೋಕ್ಕೂ ನೀರಿಲ್ಲ. ಮುಖ್ಯವಾಗಿ ಲಕ್ಷದ್ವೀಪದಲ್ಲಿ ನೀರಿನ ಸಮಸ್ಯೆ ಇದೆ. ಟೂರಿಸ್ಟ್ಗಳಿಗೆ ನೀರು ಸಿಗೋದಿರಲಿ, ಅಲ್ಲಿನ ಜನಕ್ಕೆ ಸರಿಯಾದ ಸಿಹಿ ನೀರಿಲ್ಲ. ಸುತ್ತಲೂ ಸಮುದ್ರನೇ ಇರೋದ್ರಿಂದ ಅಂತರ್ಜಲ ಕೂಡ ಉಪ್ಪು ನೀರಿನಿಂದ ಕೂಡಿದೆ. ಕವರತ್ತಿ ದ್ವೀಪದಲ್ಲಿ ಮಾತ್ರ ನೀರು ಸಂಸ್ಕರಣಾ ಘಟಕ ಇದೆ. ಇಲ್ಲಿ ದಿನವೊಂದಕ್ಕೆ 1 ಲಕ್ಷ ಲೀಟರ್ ನೀರನ್ನು ಶುದ್ಧೀಕರಣ ಮಾಡಲಾಗುತ್ತೆ. ಲಕ್ಷದ್ವೀಪದ ಜನರಿಗೆ 3 ದಿನಗಳಿಗೆ ಒಮ್ಮೆ ಇಲ್ಲಿಂದಾನೇ ನೀರು ಪೂರೈಕೆಯಾಗುತ್ತೆ. ಬಂಗಾರಂ ದ್ವೀಪದಲ್ಲಿ RO ಘಟಕ ಇದೆ. ಅದು ಇತ್ತೀಚೆಗಷ್ಟೇ ಶುರುವಾಗಿದೆ. ಇಲ್ಲಿ ಒಂದು ದಿನಕ್ಕೆ 50,000 ಲೀಟರ್ ನೀರು ಫಿಲ್ಟರ್ ಆಗುತ್ತೆ. ಈ ನೀರು ಮಾತ್ರ ಪ್ರವಾಸಿಗರಿಗೆ ಮೀಸಲು. ಇಲ್ಲಿ ಉಪ್ಪು ನೀರನ್ನು ಶುದ್ಧೀಕರಿಸೋಕೆ ಇಸ್ರೇಲ್ ಕೂಡ ಭಾರತದೊಂದಿಗೆ ಕೈ ಜೋಡಿಸ್ತಾ ಇದೆ. ಈಗ ಲಕ್ಷದ್ವೀಪದಲ್ಲಿರೋದು ಬರೀ 176 ಬೆಡ್. ಮಾಲ್ಡೀವ್ಸ್ನಲ್ಲಿ ವಿಶ್ವದ ಅತ್ಯಂತ ಲಕ್ಸುರಿಯಸ್ ಹೋಟೆಲ್ ಕಂಪನಿಗಳ 172 ರೆಸಾರ್ಟ್ಗಳಿವೆ. ಇದರ ಜೊತೆಗೆ 152 ಸಫಾರಿ ಹಡಗುಗಳು, 883 ಗೆಸ್ಟ್ ಹೌಸಸ್, 13 ದೊಡ್ಡ ದೊಡ್ಡ ಹೋಟೆಲ್ಸ್ ಸೇರಿ 1220 ವಸತಿ ಕೇಂದ್ರಗಳಿವೆ. ಆದರೆ ಸದ್ಯಕ್ಕೆ ಲಕ್ಷದ್ವೀಪದಲ್ಲಿ ಪ್ರವಾಸಿಗರಿಗೆ ಒಂದೇ ಒಂದು 5 ಸ್ಟಾರ್ ಹೋಟೆಲ್ ಇಲ್ಲ. ಈಗ ICHL, ಸುಹೇಲಿ, ಕಡ್ಮಟ್ ದ್ವೀಪಗಳಲ್ಲಿ 2 ತಾಜ್ನಂತಹ ಸ್ಟಾರ್ ರೆಸಾರ್ಟ್ಗಳನ್ನು ಮಾಡೋಕ್ಕೆ ಪ್ಲಾನ್ ಮಾಡಿದ್ದಾರೆ. ಅದು ರೆಡಿ ಆಗೋಕ್ಕೆ ಏನಿಲ್ಲ ಅಂದರೆ ಇನ್ನೂ 5 ವರ್ಷ ಬೇಕು. ಅದು ಬಿಟ್ಟರೆ ಪ್ರವಾಸೋದ್ಯಮ ಸಚಿವಾಲಯದ ವರದಿ ಪ್ರಕಾರ ಇಡೀ ದ್ವೀಪ ಸಮೂಹದಲ್ಲಿ ಉಳಿದುಕೊಳ್ಳೋಕೆ ಒಟ್ಟು 176 ಬೆಡ್ಗಳು ಮಾತ್ರ ಇರೋದು. ಜಸ್ಟ್ 176 ಬೆಡ್ಸ್ ಮಾತ್ರ. ಅದರಲ್ಲಿ 50 ಬೆಡ್ಗಳು ಟೆಂಟ್ಗಳಲ್ಲಿವೆ. ಹೀಗಾಗಿ ಹಡಗಲ್ಲಿ ಬರೋ ಪ್ರವಾಸಿಗರಿಗೆ ಬೆಳಗ್ಗೆ ದ್ವೀಪಗಳಿಗೆ ಹೋಗಿ ರಾತ್ರಿ ಬಂದು ಸ್ಟೇ ಆಗೋಕ್ಕೆ ವಿಲಾ ರೆಸಾರ್ಟ್ಗಳು, ವಸತಿ ಸೌಲಭ್ಯ ಬೇಗ ಡೆವಲಪ್ ಮಾಡಬೇಕು. ಪರ್ಮಿಟ್ ಇದ್ರೆ ಮಾತ್ರ ಎಂಟ್ರಿ. ಲಕ್ಷದ್ವೀಪಕ್ಕೆ ಭಾರತೀಯರಿಗೂ ಬೇಕು ಅನುಮತಿ. ಏನೋ ಮಾಲ್ಡೀವ್ಸ್ ಭಾರತೀಯರಿಗೆ ಅಲ್ಲದೆ ವಿದೇಶಿಗರಿಗೆ ನೆಚ್ಚಿನ ಟೂರಿಂಗ್ ಡೆಸ್ಟಿನೇಷನ್ ಆಗೋಕೆ ಮುಖ್ಯ ಕಾರಣ ವೀಸಾ ಸಮಸ್ಯೆ ಇಲ್ಲದೆ ಇರೋದು. ವೀಸಾ ಆನ್ ಅರೈವಲ್, ಫ್ರೀ ವೀಸಾ ಕೊಟ್ಟು ಮಾಲ್ಡೀವ್ಸ್ ಯಾರನ್ನು ಬೇಕಾದರೂ ಮನೆ ತುಂಬಿಸ್ಕೊಳ್ಳುತ್ತೆ. ನಂತರ ಅವರ ಜೇಬಿಂದ ವಿದೇಶಿ ವಿನಿಮಯವನ್ನು, ಫಾರಿನ್ ಎಕ್ಸ್ಚೇಂಜನ್ನು ತನ್ನ ಅಕೌಂಟಿಗೆ ಇಳಿಸುತ್ತೆ. ಆದರೆ ಲಕ್ಷದ್ವೀಪ ವಿಚಾರದಲ್ಲಿ ವಿದೇಶಿಗರನ್ನ ಬಿಡಿ, ಭಾರತದವರೇ ಹೋಗಬೇಕು ಅಂದರೂ ಕೂಡ ಎಂಟ್ರಿ ಪರ್ಮಿಟ್ ಬೇಕು. ಲಕ್ಷದ್ವೀಪದಲ್ಲಿ 95% ಬುಡಕಟ್ಟು ಜನ ಇರೋದ್ರಿಂದ ಇದು ಸಂರಕ್ಷಿತ ಪ್ರದೇಶ. ಅಲ್ಲಿನ ನಿವಾಸಿಗಳನ್ನು ಬಿಟ್ಟು ಬೇರೆ ಯಾರೂ ಅನುಮತಿ ಇಲ್ಲದೆ ಕಾಲಿಡೋ ಹಾಗಿಲ್ಲ. ಅಲ್ಲಿನ ಜನರಿಗೆ ತೊಂದರೆ ಆಗಬಾರದು ಅಂತ 1967ರ ಕಾಯ್ದೆ ಪ್ರಕಾರ ಹೊರಗಿಂದ ಹೋಗೋರು ಎಂಟ್ರಿ ಪರ್ಮಿಟ್ ತಗೋಬೇಕು. ಈ ಎಂಟ್ರಿ ಪರ್ಮಿಟ್ಗೆ ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಬೇಕು. ಅದು ಪೊಲೀಸ್ ಕಮಿಷನರ್ರಿಂದ. ಆ ಎಂಟ್ರಿ ಪರ್ಮಿಟ್ ಸಿಕ್ಕರೂ ಎಲ್ಲಂದರಲ್ಲಿ ಹೋಗೋ ಹಾಗಿಲ್ಲ. ಯಾವ ದ್ವೀಪಕ್ಕೆ ಪರ್ಮಿಷನ್ ತಗೊಂಡಿದ್ದೀವೋ ಅಲ್ಲಿಗಷ್ಟೇ ಹೋಗಬೇಕು. ಎಷ್ಟು ಟೈಮ್ ಮೆನ್ಷನ್ ಆಗಿರುತ್ತೋ ಅಷ್ಟೊತ್ತು ಮಾತ್ರ ಇರಬೇಕು. ಜೊತೆಗೆ ಅಲ್ಲಿನ ಪರಿಸರ ಕೂಡ ಸೂಕ್ಷ್ಮ, ಅತ್ಯಂತ ಸೂಕ್ಷ್ಮವಾದ ಹವಳದ ದಂಡೆಗಳು, ಅಲ್ಲಿಗೆ ಮಾತ್ರ ಸೀಮಿತ ಆಗಿರೋ ಜೀವ ವೈವಿಧ್ಯ ಎಲ್ಲ ಇದೆ. ಹೀಗಾಗಿ ಒಂದು ವೇಳೆ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಹಮ್ಮಿಕೊಂಡರೂ ಕೂಡ ಈ ಎಲ್ಲ ವಿಚಾರಗಳು ಅಡ್ಡಿ ಆಗಬಹುದು. ಇದೆಲ್ಲದರ ಜೊತೆಗೆ ಇಂಟರ್ನೆಟ್, ಆಸ್ಪತ್ರೆಯಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಮೂಲಭೂತವಾಗಿ ಕಾಡ್ತಾ ಇವೆ. ಸರ್ಕಾರ ಈಗ ಒಂದೊಂದೇ ವಿಚಾರಗಳ ಬಗ್ಗೆ ಕೆಲಸ ಮಾಡ್ತಾ ಇದೆ. ಇತ್ತೀಚೆಗೆ PM ಮೋದಿ ಸುಮಾರು 1150 ಕೋಟಿ ರೂಪಾಯಿನ ಪ್ರಾಜೆಕ್ಟ್ಗಳಿಗೆ ಶಂಕುಸ್ಥಾಪನೆ ಮಾಡಿ ಹೋದರು. ಇದರಲ್ಲಿ ಇಂಟರ್ನೆಟ್ ಒದಗಿಸುವ ಆಪ್ಟಿಕಲ್ ಫೈಬರ್ ಕೂಡ ಇತ್ತು. ಆದರೆ ಲಕ್ಷದ್ವೀಪವನ್ನು ಮಾಲ್ಡೀವ್ಸ್ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಬೆಟ್ಟದಷ್ಟು ಚಾಲೆಂಜಸ್ ಇವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಾಲ್ಡೀವ್ಸ್ ಎಕಾನಮಿ ಟೂರಿಸಂ ಮೇಲೆ ಡಿಪೆಂಡ್ ಆಗಿದೆ. ಟೂರಿಸಂಗೆ ತಕ್ಕಂತೆಯೇ ಸ್ಟ್ರಕ್ಚರ್ ಆಗಿ ಬೆಳ್ಕೊಂಡ್ಬಿಟ್ಟಿದೆ. ಆದರೆ ಭಾರತಕ್ಕೆ ಅಂತಹ ಅನಿವಾರ್ಯತೆ ಇಲ್ಲ. ಹೀಗಾಗಿ ಜಿದ್ದಿಗೆ ಬಿದ್ದು ಲಕ್ಷದ್ವೀಪವನ್ನು ಅಭಿವೃದ್ಧಿ ಮಾಡೋದು ನಮ್ಮ ಜನರಿಗೂ ಕೂಡ ಅಥವಾ ದೇಶಕ್ಕೂ ಕೂಡ ಇದುವರೆಗೂ ಬೇಕು ಅಂತ ಅನಿಸಿರಲಿಲ್ಲ. ಆ ರೀತಿಯ ಐಡಿಯಾನೂ ಬಂದಿರಲಿಲ್ಲ. ಅಲ್ಲಿನ ಪರಿಸರ, ಅಲ್ಲಿನ ಜನರು ಇದನ್ನು ಪ್ರಯಾರಿಟಿ ಇಟ್ಕೊಂಡು ಇದುವರೆಗೂ ಕೂಡ ಹೆಜ್ಜೆ ಇಡ್ತಾ ಬರಲಾಗಿದೆ. ಹೀಗಾಗಿ ಇದ್ದಕ್ಕಿದ್ದ ಹಾಗೆ ಪಾಲಿಸೀಸ್ನೆಲ್ಲ ಡ್ರಾಸ್ಟಿಕಲಿ ಚೇಂಜ್ ಮಾಡಿಬಿಡ್ತೀವಿ ಅಂದರೆ ಅಷ್ಟು ಈಸಿ ಇಲ್ಲ. ಓಕೆ, ಗಟ್ಟಿ ಮನಸ್ಸು ಮಾಡಿ ಮಾಡ್ತೀವಿ ಅಂದರೂ ಕೂಡ ಆ ಲೆವೆಲ್ನ ಮೂಲಸೌಕರ್ಯ ನಿರ್ಮಾಣ ಆಗೋಕ್ಕೆ ಟೈಮ್ ಬೇಕು. ಹಾಗಂತ ಮೂಲಸೌಕರ್ಯ ನಿರ್ಮಾಣ ಆದಮೇಲೆ ನಾವು ಹೋಗ್ತೀವಿ, ಹಾಗೂ ಅಲ್ಲ.
ಫಸ್ಟ್ ಆಫ್ ಆಲ್ ಎಂಟ್ರಿ ಪರ್ಮಿಟ್ ಇದೆ, ಅದನ್ನೆಲ್ಲ ತೆಗೆದು ಯಾರು ಬೇಕಾದರೂ ಹೋಗ್ಬೋದು ಅಂತ ಓಪನ್ ಅಪ್ ಮಾಡಿದ್ರೆ, ಭಾರತೀಯರು ತುಂಬ ಪ್ರಮಾಣದಲ್ಲಿ ಹೋಗೋಕೆ ಶುರು ಮಾಡಿದ್ರೆ ಆಟೋಮ್ಯಾಟಿಕಲಿ ಓಕೆ ಟೂರಿಸ್ಟ್ ಬರ್ತಿದ್ದಾರೆ ಅಂಥೇಳಿ ಮೂಲಸೌಕರ್ಯ ಡೆವಲಪ್ ಆಗಬಹುದು. ಬಟ್ ಅದೊಂದೇ ವೇ ಸಾಕಾಗಲ್ಲ, ಎಲ್ಲ ರೀತಿಯಿಂದಲೂ ಕೂಡ ಕೋಆರ್ಡಿನೇಟೆಡ್ ಎಫರ್ಟ್ಸ್ ಬೇಕಾಗತ್ತೆ. ಸರ್ಕಾರ ಆ ರೀತಿಯ ಮೂಲಸೌಕರ್ಯ ಡೆವಲಪ್ ಮಾಡೋಕ್ಕೆ ಪ್ರೋತ್ಸಾಹ ಕೊಡಬೇಕು, ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು. ಕೆಲವೊಂದು ವ್ಯವಸ್ಥೆಗಳನ್ನು ತಾನೇ ನಿರ್ಮಾಣ ಮಾಡಬೇಕು, ಕೆಲವೊಂದನ್ನು ಖಾಸಗಿಯವರಿಗೆ ಮಾಡಿ ಅಂತ ಪ್ರೋತ್ಸಾಹ ಕೊಡಬೇಕು. ಸೇಮ್ ಟೈಮ್ ಜನ ಕೂಡ ಯಾಕೆ ಮಾಲ್ಡೀವ್ಸ್ಗೆ ಹೋಗೋಣ, ಯಾಕೆ ಇನ್ನೊಂದು ಯಾವುದೋ ಥೈಲ್ಯಾಂಡ್ಗೆ ಹೋಗೋಣ, ಬನ್ನಿ ನಮ್ಮ ಲಕ್ಷದ್ವೀಪಕ್ಕೆ ಹೋಗೋಣ ಅಂತ ಹೋಗೋಕ್ಕೂ ಶುರು ಮಾಡಬೇಕು. ಎರಡು ಒಟ್ಟೊಟ್ಟಿಗೆ ಆದರೆ ಆಟೋಮೆಟಿಕಲಿ ಡೆವಲಪ್ ಆಗುತ್ತೆ. ಆದರೆ ಆಗಲೇ ಹೇಳಿದ ಹಾಗೆ ಅಲ್ಲಿನ ಜೀವ ವೈವಿಧ್ಯ, ಬುಡಕಟ್ಟಿನ ವಿಚಾರಗಳು, ಜೊತೆಗೆ ಅಲ್ಲಿನ ಸೂಕ್ಷ್ಮ ಪರಿಸರ ಅದೆಲ್ಲವನ್ನ ಹಾಗೆ ಉಳಿಸ್ಕೋಬೇಕು ಅಂತ ಎಷ್ಟು ದಿವಸ ನಾವು ಅದನ್ನು ಹಂಗೆ ಇಟ್ಕೊಂಡಿದ್ವಲ್ಲ, ಅದನ್ನು ಅಮೂಲಾಗ್ರವಾಗಿ ಆ ಮನಸ್ಥಿತಿಯನ್ನೇ ಚೇಂಜ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತಾ? ಆ ಪ್ರಶ್ನೆಗೆ ಮೊದಲು ಉತ್ತರವನ್ನು ಕಂಡ್ಕೋಬೇಕು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ ಸ್ನೇಹಿತರೆ, ಶುರುವಾಗಿದೆ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್. ಏನಿರುತ್ತೆ ಇದರಲ್ಲಿ? ನಿಮ್ಮ ಬುದ್ಧಿಶಕ್ತಿ, ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ. ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು. ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್, ಅಭಿಪ್ರಾಯಗಳನ್ನ ಹೇಳ್ಬೋದು. ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ. ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ. ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ. ನೀವು ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ, ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು? ಮಸ್ತ್ ಮಗ ಯೂಟ್ಯೂಬ್ ಚಾನಲ್ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು. ತಿಂಗಳಿಗೆ ಬರೀ 159 ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು, ಗೋಲ್ಡ್ ಮೆಂಬರ್ ಆಗ್ಬೋದು.